ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆರವರ ಜಯಂತ್ಯೋತ್ಸವದ ಅಂಗವಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಕಾರ್ಯಕ್ರಮ ಜರುಗಿತು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್, ದಾಸೋಹ ಮಹಾಮನೆ, ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರ ಸಹಯೋಗದೊಂದಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವ ಅಂಗವಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಕಾರ್ಯಕ್ರಮವು ರವಿವಾರ ದಿನಾಂಕ 4 ಜನವರಿ 2026 ಬೆಳಗ್ಗೆ 11:15 ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಚೇರ್ಮನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲು ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಸೇವಂತಾ ಪಿ ಚೌಹಾಣ್ ವಹಿಸಿದ್ದರು. ನೇತೃತ್ವವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಾವಿತ್ರಿ ಎಸ್ ಪಾಟೀಲ್ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಜಿಲ್ಲಾ ಕೋಶಾಧ್ಯಕ್ಷರಾದ ಮಲ್ಲಮ್ಮ ಜಿ ಮತ್ತಿಮೂಡ್, ಕಲಬುರಗಿಯ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಉಪಮಹಾಪೌರರಾದ ತೃಪ್ತಿ ಶ್ರೀನಿವಾಸ್ ಲಾಖೆ ಅಲ್ಲದ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಡಾಕ್ಟರ್ ಬಿಜಿ ಪಾಟೀಲ್, ಡಾಕ್ಟರ್ ಶಶಿಲ್ ಜಿ ನಮೋಶಿ, ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಡಾಕ್ಟರ್ ತಳವಾರ್ ಸಾವಣ್ಣ, ಸುನಿಲ್ ವಲ್ಯಾಪುರೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಶರಣ್ ಕುಮಾರ್ ಮೋದಿ ಹಾಗೂ ಜೆಡಿಎಸ್ ಮುಖಂಡರಾದ ಬಾಲರಾಜ್ ಗುತ್ತೇದಾರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಅಪರ ಆಯುಕ್ತರಾದ ರಾಹುಲ್ ತುಕಾರಾಂ ಪಾಂಡ್ವೆ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿಯ ಆಡಳಿತ ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ, ಡೈಟ್ ಕಲಬುರಗಿಯ ಪ್ರಾಂಶುಪಾಲರಾದ ಬಸವರಾಜ್ ಶೆಟ್ಟಿ, ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಕಲಬುರಗಿ ವಿಭಾಗದ ಉಪನಿರ್ದೇಶಕರಾದ ಗೌರೇ ರಾಜಶೇಖರ್, ಕಲಬುರಗಿ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಜಯ್ ಕುಮಾರ್ ಜಮಖಂಡಿ, ಕಲಬುರಗಿ ಉತ್ತರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಸೋಮಶೇಖರ್ ಹಂಚನಾಳ್, ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಸುರೇಶ್ ಆರ್ ಸಜ್ಜನ್, ಅರುಣ್ ಕುಮಾರ್ ಪಾಟೀಲ್, ಅಮರ್ ಸಿಂಗ್ ಠಾಕೂರ್, ಗೌತಮ್ ಕಾಂಬಳೆ, ನೀಲ್ಕಂಠ್ ರಾಠೋಡ್, ನಾಗಪ್ಪ ಹೊನ್ನಳ್ಳಿ, ಮಹೇಶ್ ಹೋಗಾರ್, ಮಲ್ಲಯ್ಯ ಗುತ್ತೇದಾರ್, ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಹರಿಶ್ಚಂದ್ರ ರಾಠೋಡ್, ರಾಜು ದೊಡ್ಡಮನಿ, ಸೈಯದ್ ಸೂಫಿ, ಸತೀಶ್ ಕುಮಾರ್ ಜಾಮಗೊಂಡ್, ಮಹೇಶ್ ಸಿ ಹುಬಳಿ, ಸುನಿಲ್ ರಾಠೋಡ್, ಸುನಿಲ್ ಚೌಹಾಣ್, ಅಮರಡಿ ನಾಸಿ, ಪರಮೇಶ್ವರ್ ಓಕಳಿ, ಶಿವಲೀಲಾ ಕಲಗುರ್ತಿ, ರೇಣುಕಾ ಡಾಂಗೆ ಹಾಗೂ ನಂದಿನಿ ಸನ್ಬಾಳ್ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಫುಲೆ ಕಲಬುರಗಿ ಜಿಲ್ಲಾ ಪದಾಧಿಕಾರಿಗಳಾದ ಜಿಲ್ಲಾಧ್ಯಕ್ಷರಾದ ಸೇವಂತಾ ಪಿ ಚೌಹಾಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾವಿತ್ರಿ ಎಸ್ ಪಾಟೀಲ್, ಜಿಲ್ಲಾ ಕೋಶಾಧ್ಯಕ್ಷರಾದ ಮಲ್ಲಮ್ಮ ಮತ್ತಿಮೂಡ್, ಉಪಾಧ್ಯಕ್ಷರುಗಳಾದ ವಿಶಾಲಾಕ್ಷಿ ಎಸ್, ಶೋಭಾ ಪತ್ತಾರ್, ವಿಶಾಲಾಕ್ಷಿ ಬಿಎಂ, ವಿದ್ಯಾವತಿ ಚೌಹಾಣ್, ಮಲ್ಲಮ್ಮ ಆಲ್ಗೂಡ್, ತಂತ್ರಜ್ಞಾನ ಮುಖ್ಯಸ್ಥೆ ಶ್ರೀದೇವಿ ಶಿರಹಟ್ಟಿ, ಎಚ್ಎಸ್ ಮುಖ್ಯಸ್ಥೆ ಪರ್ವೀನ್ ಸುಲ್ತಾನಾ, ಜಿಪಿಟಿ ಮುಖ್ಯಸ್ಥೆ ಕಿರಣ ದೇವಿ, ಸಹ ಕಾರ್ಯದರ್ಶಿ ಜ್ಯೋತಿ ಅಗ್ನಿಹೋತ್ರಿ, ಲಕ್ಷ್ಮಿ ಇಲ್ಕಲ್, ಮಂಜುಳಾ ಕುಲಕರ್ಣಿ, ಮಹಾನಂದ ಹುಲಿ, ಶಿಲ್ಪಾ ದಾನಗುಂಡಿ, ಪ್ರಭಾವತಿ ಬಿ ಪಾಟೀಲ್, ಕವಿತಾ ಸುನಿಲ್ ಪಾಟೀಲ್, ಸುವರ್ಣ ಮಂಟಗೆ, ಅನ್ನಪೂರ್ಣ ಜಿ ಬಳೆಗಾರ್, ಅನ್ನಪೂರ್ಣ ಸೋಮಾ, ಮೀನಾಕ್ಷಿ ಬನ್ಸೋಡೆ, ಜಯಶ್ರೀ ನಾಗಶೆಟ್ಟಿ, ರೇಣುಕಾ ಎಸ್, ಉಮಾ ಮಠಪತಿ, ಸುಜಾತಾ ಪಾಟೀಲ್, ಅನಿತಾ ಕಾಂಬಳೆ, ಸಂಘಟನಾ ಕಾರ್ಯದರ್ಶಿ ಚಂದ್ರಕಲಾ ಪವಾರ್, ಅಂಬಿಕಾ ಉಪ್ಪಿನ್, ಶ್ರೀದೇವಿ ಪಿ ಬಿರಾದಾರ್, ತ್ರಿವೇಣಿ ಕಡಗೋಳ್, ಗೀತಾಂಜಲಿ ಗೌಡ, ಜ್ಯೋತಿ ಪಾಟೀಲ್, ರಾಜೇಶ್ವರಿ ಎಸ್, ಕವಿತಾ ಎಂ ಸಾಲೋಕಿ, ಸಪ್ನಾ ಇಕ್ಕಳಕಿ, ತಾರಾಬಾಯಿ, ಶ್ರೀದೇವಿ ಅಲ್ಲದ್, ಪ್ರೇಮಿಳಾ ತ್ರಿಮುಖೆ ಹಾಗೂ ಜ್ಯೋತಿ ಇಜೇರಿ ಸೇರಿದಂತೆ ತಾಲೂಕಾಧ್ಯಕ್ಷರುಗಳಾದ ಅರ್ಚನಾ ಜೈನ್ ಅಫ್ಜಲ್ಪುರ್, ಈರಮ್ಮ ಅವಧೂತ್ ಮಠ್ ಕಲಬುರಗಿ ಉತ್ತರ, ಶೈಲಜಾ ಪೋಮಾಜಿ ಆಳಂದ್, ಅಂಜನಾ ಶಿರ್ವಾಳ್ ಕಮಲಾಪುರ್, ವನಿತಾ ಟಿ ಬಿತ್ತಾಳ್ ಚಿಂಚೋಳಿ, ಪ್ರೇಮಳಾ ದೇವಿ ಶರಿಕಾರ್ ಕಾಳಗಿ, ನಾಗುಬಾಯಿ ಮಲಘಾಣ ಚಿತ್ತಾಪುರ್, ಕಲಾವತಿ ನೆಲೋಗಿ ಶಹಬಾದ್, ಶಿವಲೀಲಾ ಶಾಸ್ತ್ರಿ ಕಲಬುರಗಿ ದಕ್ಷಿಣ, ಪಾರ್ವತಿ ಬಿ ವಸ್ತ್ರದ್ ಜೇವರ್ಗಿ, ಕೃಷ್ಣಾಬಾಯಿ ರಾಂಪುರ್ ಯಡ್ರಾಮಿ, ಪ್ರೇಮಾ ಪಾಟೀಲ್ ಬಿಬ್ಬಳ್ಳಿ ಸೇಡಂ ಸೇರಿದಂತೆ ಜಿಲ್ಲಾಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಬಹುಶಃ ನಾವೆಲ್ಲರೂ ಇವತ್ತು ದೇಶದ ಮೊದಲನೇ ಶಿಕ್ಷಕಿ ಅಂತ ಗೊತ್ತಿಕೊಂಡಿದ್ದೀವಿ. ಅವರು ಆ ಪ್ರಮಾಣದ ಹೆಸರನ್ನು ಕೊಡ್ತೀವಿ ಅಂತಂದ್ರೆ ಜ್ಯೋತಿಬಾ ಫುಲೆ ಅವ್ರ ಜೊತೆಗೆ ಮಹಿಳೆಯರ ಸಮಾನತೆ ಬಗ್ಗೆ ದುಡಿದಿದ್ದಾರೆ, ಮಕ್ಕಳ ಶಿಕ್ಷಣ ಬಗ್ಗೆ ದುಡಿದಿದ್ದಾರೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಬಗ್ಗೆ ಬಹಳಷ್ಟು ಶ್ರಮ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ರಾಷ್ಟ್ರದಲ್ಲಿ ಅವ್ರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀನಿ. ನಿನ್ನೆ ಆ ಕಾರ್ಯಕ್ರಮ ಆಗಬೇಕಾಗಿತ್ತು. ಬಹುಶಃ ನಮ್ಮ ಜವಾಣವರು ಮತ್ತು ಸಾವಿತ್ರಿಯವರು ಇಲ್ಲ ಸಂಡೇ ಎಲ್ಲರೂ ಬರ್ತಾರೆ, ಶನಿವಾರ ಸಹ ಅನುಕೂಲ ಆಗುತ್ತೆ ಅಂತಂದು ಆ ಕಾರಣಕ್ಕೆ ನಿನ್ನೆ ಕಾರ್ಯಕ್ರಮ ಮಾಡಲಿಲ್ಲ. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ರಿ. ತಮ್ಮೆಲ್ಲರಿಗೂ ಶುಭವಾಗಿ ಅಂತ ಹೊಸ ವರ್ಷದ ಕೂಡ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಮಗೆಲ್ಲ ತಿಳಿದಿರುವ ಹಾಗೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ 2018-19ರಿಂದ ಸತತವಾಗಿ 8 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮ ಒಂದು ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಗೊತ್ತಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಹಂತದ ಅಧ್ಯಕ್ಷರುಗಳು, ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಆಗಿರ್ಬೋದು, NGO ಆಗಿರ್ಬೋದು, ಗೃಹ ನಿರ್ಮಾಣ ಮಂಡಳಿ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರುಗಳು, GPT ಆಗಿರ್ಬೋದು, ಸಹಕಾರ ಸಂಘದ ಪರಮೇಶ್ವರ ಹೊಗಳಿ ಅನ್ನೋರಾಗಿರ್ಬೋದು, ಎಲ್ಲ ಸಂಘದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಜಾಮಗುಂಡ ಆಗಿರ್ಬೋದು, ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು ಇವತ್ತಿನ ದಿವಸ ನಮ್ಮ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಸಾಕಷ್ಟು ನಾವು ಮಾತನ್ನು ಕೇಳಿದ್ದೇವೆ. ಒಂದು ಕಾಲದಲ್ಲಿ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬುದ್ಧನು ಕೂಡ ಸ್ತ್ರೀ ಸಮಾನತೆ ಬರ್ಬೇಕಂತೇಳಿ 6ನೇ ಶತಮಾನದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಕೆಲಸ ಆಗಿರಲಿಲ್ಲ. ತದನಂತರ 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಸ್ತ್ರೀ ಸಮಾನತೆ ಬರ್ಬೇಕಂತೇಳಿ ಒಂದು ಧರ್ಮ ಸಭೆಯಲ್ಲಿ ಅನುಭವ ಮಂಟಪದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಸ್ತ್ರೀಯರಿಗೆ ಎಲ್ಲ ರೀತಿಯಿಂದ ಹಕ್ಕುಗಳನ್ನು ಕೊಡಬೇಕಂತ ಹೇಳಿ ಪ್ರತಿಪಾದನೆ ಮಾಡಿದ್ರು ಕೂಡ ಅದು ಇನ್ನೂ ಕರೆಕ್ಟಾಗಿ ಜಾರಿಗೆ ಬರಲಿಲ್ಲ. ಮುಂದೆ ಸಾವಿತ್ರಿಬಾಯಿ ಫುಲೆ ಅಂತವರು ಅನೇಕ ಶರಣರು, ಮಹಾಪುರುಷರು ಎಲ್ಲರೂ ಕೂಡ ಹೆಣ್ಣಿಗೆ ಒಂದು ಅಗ್ರಸ್ಥಾನ ಕೊಡಬೇಕಂತ ಹೇಳಿದ್ರು ಕೂಡ ಸ್ತ್ರೀ ಸಮಾನತೆ ಇರಲಿಲ್ಲ. ಈ ಸಮಾಜದಲ್ಲಿ ಸ್ತ್ರೀಯರೇ ಅವರ ಪತಿ ತೀರ್ಕೊಂಡಾಗ ಆಕೆನ ತಲೆಗೊಳಿಸ್ತಕ್ಕಂಥ ಕೆಲಸ, ಸತಿ ಸಂಗಮನ ಆಗ್ತಕ್ಕಂಥ ಕೆಲಸ, ಬಾಲ್ಯ ವಿವಾಹ ಪದ್ಧತಿ, ಇವೆಲ್ಲ ಮೂಢನಂಬಿಕೆಗಳು ಹೋಗ್ಬೇಕಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ 10ನೇ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಲಗ್ನ ಆಗಿ ಅವರೇನಪ್ಪ ಅಂದ್ರೆ ಪ್ರಪ್ರಥಮವಾಗಿ ಒಂದು ಶಾಲೆ ತೆಗಿತಾರೆ. ಇಂದು ನಾವು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವವನ್ನು ನಾವು ಶರಣರ ನಾಡಿನಲ್ಲಿರ್ತಕ್ಕಂಥ ಶರಣರ ಒಂದು ಅಡಿಯಲ್ಲಿ ಮಾಡ್ತಾ ಇದ್ದೀವಿ.
ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಗಣ್ಯರು, ರಾಜಕೀಯ ಗಣ್ಯರು, ಜಿಲ್ಲೆಯ ಗಣ್ಯರು, ಜೊತೆಗೆ ನನ್ನ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ತಾಲೂಕಿನ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಶಿಕ್ಷಕಿಯರು ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಜೊತೆಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಂದರೆ, ಸುಮಾರು 8 ವರ್ಷಗಳಿಂದ ಈ ಸಂಘಟನೆಯನ್ನು ನಾನು ಮತ್ತು ನನ್ನ ಆತ್ಮಗೆಳತಿಯಾದ ಸಾವಿತ್ರಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಅವರು 2018ರಿಂದ ಈ ಸಂಘಟನೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ನಮ್ಮ ಮಹಿಳಾ ಶಿಕ್ಷಕಿಯರ ಒಂದು ಸಮಸ್ಯೆ ಆಗಿರಬಹುದು, ಜೊತೆಗೆ ಅವರ ಒಂದು ಬೇಡಿಕೆಗಳಿರಬಹುದು, ಅದನ್ನು ಸ್ಪಂದನೆ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಇವತ್ತು ಸುಮಾರು 8 ವರ್ಷಗಳಿಂದ ನಾವು ಸುಮಾರು 600 ಶಿಕ್ಷಕಿಯರನ್ನು ಗುರುತಿಸಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕ ಪ್ರಶಸ್ತಿ ಮತ್ತು ಜ್ಯೋತಿಬಾ ಫುಲೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಇದು ಒಂದು ನಮ್ಮ ಸಂಘದ ಹೆಮ್ಮೆ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಲತಾ ಮಳ್ಳೂರು ಮೇಡಮ್ ಅವರ ಒಂದು ಮಾರ್ಗದರ್ಶನದೊಂದಿಗೆ ಇವತ್ತು ಕಲಬುರಗಿಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಒಂದು ಸಂಘಟನೆಯಿಂದ, ನಮ್ಮೆಲ್ಲ ಪದಾಧಿಕಾರಿಗಳಿಂದ, ತಾಲೂಕಿನ ಅಧ್ಯಕ್ಷರುಗಳಿಂದ ನಾವು ಈ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಬಂದ ಇದ್ದೀವಿ. ಜೊತೆಗೆ ಇವತ್ತು ಸುಮಾರು 18 ಜನ ವಿಶೇಷ ಶಿಕ್ಷಕರನ್ನು ನಾವು ವಿಶೇಷ ಒಂದು ಸಾಧನೆಯನ್ನು ಮಾಡತಕ್ಕಂಥವ್ರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀವಿ. ಯಾವ ರೀತಿಯಪ್ಪ ಅಂತಂದರೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರಬಹುದು, ರೈತ ಮಹಿಳೆಯಾಗಿರಬಹುದು, ಆಮೇಲೆ ಸ್ವಸಹಾಯ ಸಂಘವನ್ನು ಮಾಡಿರ್ತಕ್ಕಂಥ ಮಹಿಳೆ ಇರಬಹುದು, ಅಂಥವರಿಗೆ ಗುರುತಿಸಿ ನಾವು ಇವತ್ತು ವಿಶೇಷ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಹಂಸಧ್ವನಿ ಕಲಾನಿಕೇತನ ಕಲಬುರಗಿಯ 24ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಂದ ತಬಲಾ ವಾದನ ಮತ್ತು ಸಂಗೀತ ಕಾರ್ಯಕ್ರಮವು ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಹಂಸಧ್ವನಿ ಕಲಾನಿಕೇತನ ಕಲಬುರಗಿಯ 24ನೆಯ ವಾರ್ಷಿಕೋತ್ಸವವು ರವಿವಾರ ದಿನಾಂಕ 4ನೇ ಜನವರಿ 2026ರಂದು ಬೆಳಗ್ಗೆ 9:30 ಗಂಟೆಯಿಂದ 1:30 ಗಂಟೆಯವರೆಗೆ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಂದ ತಬಲಾ ವಾದನ ಕಾರ್ಯಕ್ರಮ ಹಾಗೂ ಸಾಯಂಕಾಲ 5:30 ಗಂಟೆಗೆ ವಿಶೇಷ ಆಮಂತ್ರಿತರ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮೇಶ್ ಕುಲಕರ್ಣಿ ಇವರ ಸಂಗೀತ ಕಾರ್ಯಕ್ರಮವು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಜಿಲ್ಲಾ ನ್ಯಾಯಾಲಯದ ಎದುರುಗಡೆಯ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಬೆಳಿಗ್ಗೆ 9:30 ಗಂಟೆಗೆ ಜರುಗಿದ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಕಲಬುರಗಿ ಸಂಗೀತ ಪ್ರಿಯರಾದ ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹಂಸಧ್ವನಿ ಕಲಾನಿಕೇತನ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಜಯರಾವ್ ಕುಲಕರ್ಣಿ ಸಗರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಿಪಿಪಿಎಸ್ ಪಬ್ಲಿಕ್ ಸ್ಕೂಲ್ ಕಲಬುರಗಿಯ ಪ್ರಾಚಾರ್ಯರಾದ ಕಿರಣ್ ಕುಮಾರ್ ಕುಲಕರ್ಣಿ, ಕರ್ನಾಟಕ ರಂಗಾಯಣ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸಿದ್ರಾಮ್ ಸಿಂಧೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ಸಹಾಯಕ ನಿರ್ದೇಶಕರಾದ ಜಗದೀಶ್ವರಿ ನಾಸಿ, ಜೆಸ್ಕಾಂ ಕಲಬುರಗಿಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಮುರುಗೇಶ್ ಮಠಪತಿ, ಕಲಬುರಗಿಯ ಕ್ಯಾನ್ಸರ್ ಸರ್ಜನ್ ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಎಲುಬು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಮಾರ್ಥಂಡ ಕುಲಕರ್ಣಿ, ಕಲಬುರಗಿಯ ಮಾಜಿ ಕವಿಕಾ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಆಗಮಿಸಿದ್ದರು. ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನಕ್ಕಾಗಿ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ನಿರ್ದೇಶಕರಾದ ಪ್ರೊಫೆಸರ್ ಗೋವಿಂದ ಪೂಜಾರ್, ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದಯಾನಂದ ಶಾಸ್ತ್ರಿ, ಕಲಬುರಗಿಯ ಹಿರಿಯ ಸಂಗೀತಗಾರರಾದ ಲಕ್ಷ್ಮೀಕಾಂತ್ ಮಾಧವರಾವ್ ದೇಶಪಾಂಡೆ, ಬಸವಂತರಾವ್ ಜಿಎಂ, ಆಕಾಶವಾಣಿ ದೂರದರ್ಶನ ಟಾಪ್ ಶ್ರೇಣಿಯ ತಬಲಾ ಕಲಾವಿದರಾದ ಪಂಡಿತ್ ಜಡೇಶ್ ಹೋಗಾರ್, ಆಕಾಶವಾಣಿ ಎ ಶ್ರೇಣಿ ಕಲಾವಿದರಾದ ವಿಜೇಂದ್ರ ಸಗರ್, ಆಕಾಶವಾಣಿ ದೂರದರ್ಶನ ತಬಲಾ ಕಲಾವಿದರಾದ ರವಿಸ್ವಾಮಿ ಗೋಟೂರ್, ಆಕಾಶವಾಣಿ ದೂರದರ್ಶನ ಸಂಗೀತ ಕಲಾವಿದರಾದ ಬಸಯ್ಯ ಬಿ ಗುತ್ತೇದಾರ್, ಮಹರ್ಷಿ ವಿದ್ಯಾಮಂದಿರ ಕಲಬುರಗಿಯ ತಬಲಾ ಹಾಗೂ ಸಂಗೀತ ಶಿಕ್ಷಕರಾದ ಅವಧೂತ್ ಪಾಟೀಲ್, ಡೈಮಂಡ್ ಟ್ಯೂಷನ್ ಕ್ಲಾಸೆಸ್ ಜೇವರ್ಗಿ ಕಾಲೋನಿ ಕಲಬುರಗಿಯ ಪ್ರಾಚಾರ್ಯರಾದ ಸಂತೋಷ್ ಗೌಡಗಾಂವ್ ಆಗಮಿಸಿದ್ದರು. ಇದೇ ವೇಳೆ ಪವನ್ ಎ ಕಮಲಾಪುರ್ಕರ್, ವಲ್ಲಭ ಎಸ್ ವನಗುಂಟಿ, ವೇದಾಂತ್ ಎಸ್ ಭಟ್ ಜೇವರ್ಗಿ, ರಜತ್ ಆರ್ ಕುಲಕರ್ಣಿ, ಶ್ರೀಹರಿ ಕುಲಕರ್ಣಿ, ಚಂದನ್ ಎಂ ದೇಶಪಾಂಡೆ, ವೇದ ಎಂ ಕುಲಕರ್ಣಿ, ಈಶ್ವರಿ ಎಸ್ ಗಣಾಚಾರಿ, ಆದಿಶ್ ಜೋಶಿ, ವಾತ್ಸಲ್ಯ ವಿ ಕುಲಕರ್ಣಿ, ಆರಾಧ್ಯ ವಿ ಬಿರಾಜ್ದಾರ್, ಸಾನ್ವಿ ಎಸ್ ಮುಗುಳಿ, ಶ್ರವ್ಯ ಕೆ ಮೇತ್ರೆ, ನಿಶಾ ಎಸ್ ಪೂಜಾರಿ, ಕಿರಣ್ ಎ ಗೋತ್ರಾಳ್ ಇವರಿಂದ ತಾಲಮಾಲಾ ಚಳ್ಳಂ ವಾದ್ಯವೃಂದ, ಹಂಸಧ್ವನಿಯ ಸಕಲ ವಿದ್ಯಾರ್ಥಿಗಳಿಂದ ತಬಲಾ ವಾದ್ಯವೃಂದ, ಪ್ರತಿಭಾ ಎಂ ಹುಲಿ, ಪ್ರಶಾಂತ್ ಇ ಕಂಬಾರ್, ವೇದಾಂತ್ ಪಿ ನಾಯಕ್, ಶ್ರೀಕಾಂತ್ ಮಾನೆ, ಡಾಕ್ಟರ್ ರವೀಂದ್ರ ಕುಲಕರ್ಣಿ, ಗಾಯನ ಕುಮಾರಿ ಸೌಖ್ಯಶ್ರೀ ಭಾನುದಾಸ್ ಕುಲಕರ್ಣಿ, ಪದ್ಮಭೂಷಣ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್, ಗುರುಕುಲ್ ಟ್ರಸ್ಟ್ ಉಣ್ಕಲ್ ಹುಬ್ಬಳ್ಳಿಯ ವಿದ್ಯಾರ್ಥಿನಿ, ಹಾರ್ಮೋನಿಯಂ ವಾದ್ಯ ಸಹಕಾರ ಸಾವಿತ್ರಿ ಥಿಟೆ, ಸಂಗೀತ ಶಿಕ್ಷಕರು ಕಲಬುರಗಿ, ಖ್ಯಾತ ನ್ಯಾಯ
ನ್ಯಾಯವಾದಿಗಳಾದ ರಾಜಶೇಖರ್ ಹಿರೇಮಠ್, ವೆಂಕಟಗಿರಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಕಲಬುರ್ಗಿಯ ತನುಜ್ ಆನೆಗುಂದಿ, ಕಲಬುರಗಿ ತೆರಿಗೆ ಸಲಹೆಗಾರರಾದ ಶೇಷಗಿರಿ ಜೋಶಿ, ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಏರಿಯಾ ಮ್ಯಾನೇಜರ್ ಖಂಡೇರಾವ್ ಕುಲಕರ್ಣಿ, ಕಲಬುರಗಿ ಸಂಗೀತ ಕಲಾಪ್ರಿಯರಾದ ಅಜಯ್ ಸಾಂಬ್ರಾಣಿ ಹಾಗೂ ಮೋಹನ್ ವರದಪಾಂಡೆ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶೇಷ ಆಮಂತ್ರಿತರಾಗಿ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ರತ್ನಾಕರ್ ನಾಯಕ್, ವಿನೋದ್ ಜೋಶಿ, ಜನಾರ್ದನ್ ಮಾದಮಶೆಟ್ಟಿ, ದಿಲೀಪ್ ಪೋತದಾರ್, ಗುರುಲಿಂಗ್ ಕೋಡೆಕಲ್, ಅಭಿಜಿತ್ ದೇಶ್ಮುಖ್, ಕನಕಗಿರಿ ಆಚಾರ್, ಶೇಷಗಿರಿರಾವ್ ಭಟ್ಟರಗ, ಚಂದ್ರಕಾಂತ್ ಜೋಶಿ, ಶ್ಯಾಮ್ ಸುಂದರ್ ಕುಲಕರ್ಣಿ, ಸಂಗಮನಾಥ್ ರೇವತ್ಗಾಂವ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಗೋಪಾಲಕೃಷ್ಣ ಓಂಕಾರ್, ಈರಣ್ಣ ಕಂಬಾರ್, ಶಂಕರ್ ದೇಸಾಯಿ ಕಲ್ಲೂರ್, ವಾದಿರಾಜ ವ್ಯಾಸಮುದ್ರ, ಅಲ್ಲಮಪ್ರಭು ಪಾಟೀಲ್, ಗುಂಪಾ ಬೀದರ್, ಸತ್ಯಶೀಲ್ ಕೊಠಾರಿ, ಜಯಂತ್ ಖಣಗೆ, ಕೃಷ್ಣ ಮುಗಳಿ, ಶ್ರೀಧರ್ ಸರಾಫ್, ಡಾಕ್ಟರ್ ಶುಭಾಂಗಿ ಸುಧೀಂದ್ರಾಚಾರಿ, ಬಾಬುರಾವ್ ಕೋಬಾಳ್, ಪ್ರೊಫೆಸರ್ ಮಹೇಶ್ ಕುಮಾರ್ ಬಡಿಗೇರ್, ಡಾಕ್ಟರ್ ಗುರುರಾಜ್ ದಂಡಾಪುರ್, ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ, ಪ್ರೊಫೆಸರ್ ರಾಘವೇಂದ್ರ ಬಡಶೇಶಿ, ಡಾಕ್ಟರ್ ನಿಖಿಲ್ ಕೊಲ್ಹಾಪುರ್ಕರ್, ಸೌರಭ್ ಚಿತ್ತಾಪುರ್ಕರ್, ಭೀಮರಾವ್ ಕುಲಕರ್ಣಿ, ಶ್ರೀಧರ್ ಸರಾಫ್, ಜಯತೀರ್ಥ ಆದ್ಯ, ಡಾಕ್ಟರ್ ಸುನಂದಾ ಸಾಲವಾಡಗಿ, ಶೇಷಾದ್ರಿ ಕುಲಕರ್ಣಿ, ನಾರಾಯಣ ಕುಲಕರ್ಣಿ, ಕೆಪಿ ಗಿರಿಧರ್, ರಮಾನಂದ್ ಪೋಪಟ್ಲಾಲ್, ಡಾಕ್ಟರ್ ಅಭಯ್ ಕುಮಾರ್ ಗಡಮೂರ್, ಕೌಸ್ತುಬ್ ಎಸ್ ಕುಲಕರ್ಣಿ, ಗೀತಾ ಹೆಚ್ ಕುಲಕರ್ಣಿ, ವಿಠಲ್ ಕುಲಕರ್ಣಿ ಆಂದೋಲಾ, ತನುಜ್ ಆನೆಗುಂದಿ, ಸುಜಿತ್ ಜಹಾಗೀರ್ದಾರ್, ಸೃಜನ್ ಕುಲಕರ್ಣಿ, ಋಷಿಕೇಶ್ ಘನಾತೆ, ಹರಿಕುತ್ಪತ್ ಹುಂಡೇಕರ್, ಶೈಲೇಂದ್ರ ಲಾಡೆ, ವಿಲಾಸ್ ಮಠ್, ಪುರುಷೋತ್ತಮ್ ಜೋಶಿ, ಕೃಷ್ಣ ಕಾಕಲ್ವಾರ್, ಅಮಿತ್ ಕಿಣಿಕರ್, ಸಮೀರ್ ದೇಶಪಾಂಡೆ, ಅನಂತ ಚಿಂಚನ್ಸೂರ್, ಅನುರಾಧಾ ಶಶಾಂಕ್ ಪಾಟೀಲ್, ಸಮತಾ ಪಬ್ಲಿಸಿಟಿ ಕಲಬುರ್ಗಿಯ ನಾಗರಾಜ್ ಪಟ್ಟಣ್, ನಿರಂಜನ್ ಪೂಜಾ ಭಂಡಾರ್ ಕಲಬುರ್ಗಿಯ ಅರುಣ್ ಕುಮಾರ್ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಾನು ರವೀಂದ್ರ ಕುಲಕರ್ಣಿ ಅಧ್ಯಕ್ಷ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಯರಾವ್ ಕುಲಕರ್ಣಿಯವರು, ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಭಾನುದಾಸ್ ಕುಲಕರ್ಣಿ, ಖಜಾಂಚಿಗಳು ಆಗಿರ್ತಕ್ಕಂಥ ನಮ್ಮ ನಂದಕುಮಾರ್ ಕುಲಕರ್ಣಿಯವರು, ಸದಸ್ಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶಿವಕುಮಾರ್ ಜಂಬುದಿನಿಯವರು, ದಯವಿಟ್ಟು ಇಂಥ ಒಂದು ಮಹಾನ್ ವ್ಯಕ್ತಿಯನ್ನು ಹಸ್ತಿ ನಮ್ಮಲ್ಲೆಲ್ಲರೂ ನಮ್ಮ ಒಂದು ದೊಡ್ಡ ಹೆಮ್ಮೆ ಅದ. ಯಾಕಂದ್ರೆ ಸಿದ್ದರಾಮ ಜಂಬುದಿನಿ ಅವರಂದ್ರೆ ಕಲ್ಯಾಣ ಕರ್ನಾಟಕ ಪ್ರಾಂತದ ಹೆಸರಾಂತ ಗಾಯಕರು, ಅಂತ ಅಮೋಘ ಸಾಧಕರ ಸುಪುತ್ರ ನಮ್ಮೊಂದಿಗಾರಂದ್ರೆ ದಯವಿಟ್ಟು ತಾವು ಎದ್ನಿಂತ ನಮ್ಮ ನಮಸ್ಕಾರವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನಾನು ವಿನಂತಿಯನ್ನು ಸಲ್ಲಿಸ್ತೇನೆ. ಅವರು ಜಂಬುದಿನಿಯವರು, ಡಾಕ್ಟರ್ ಶಿವಕುಮಾರ್ ಜಂಬುದಿನಿಯವರು, ಪ್ರಸನ್ನ ಕೊರತಿಯವರು, ನಮ್ಮ ಸುಧೀಂದ್ರಾಚಾರ್ಯರು ಸದಸ್ಯರಂತೇಳಿ ನಾ ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಕ್ಷಣಕ್ಕೂ ಸಹಾಯ ಮಾಡಿ ಕಾರ್ಯಕ್ರಮಕ್ಕೆ ಹೆಂಗೆ ಮೆರುಗು ಬರಬೇಕು ಅನ್ನೋದನ್ನು ನಮ್ಮ ಸುಧೀಂದ್ರಾಚಾರ್ಯವರು ಹೇಳಿಕೊಟ್ಟು ನಮ್ಮನ್ನು ಅವರು ದಾರಿ ತೋರಿಸ್ತಾ ಇರ್ತಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ನಾನು ಸುಧೀಂದ್ರಾಚಾರ್ಯರಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಕಲಾನಿಕೇತನ ತಂಡದ 24ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ನಾನು ಕೂಡ ಒಂದು ಸಂಗೀತ ಕಲೆ ಪ್ರೇಮಿ ಅಂತ ಹೇಳ್ಬೋದು. ನನ್ನ ಮಕ್ಕಳನ್ನು ಶಿವಾನಿ ಮೇಡಮ್ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಕಳೆದ ಒಂದು 12 ವರ್ಷದಿಂದ ಭರತನಾಟ್ಯದಲ್ಲಿ ಕಲಿತಾ ಇದ್ದಾರೆ ನನ್ನ 2 ಮಕ್ಕಳು. ಸಂಗೀತದಲ್ಲೂ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ನಮ್ಮ ಸಂಗೀತ ಕಲೆ ಸಾಹಿತ್ಯ ಎಷ್ಟು ಶಕ್ತಿಗೆ ಅಂತ ಹೇಳಿದ್ರೆ, ಇವತ್ತಿನ ದಿವಸದಲ್ಲಿ ಎಲ್ಲರಿಗೂ ಫಿಸಿಕಲ್ ಹೆಲ್ತ್ಗಿಂತ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಭಾಳಷ್ಟು ಮಾನಸಿಕ ರೋಗಿಗಳು, ಡಿಪ್ರೆಷನ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಈ ಥರ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲ ವಯಸ್ಸವರು ಮಾತಾಡ್ತಾ ಇದೆ. ಇದು ನಾವು ಎಂಥ ಒಳ್ಳೆಯ ಡಾಕ್ಟರ್ ಹತ್ರ ಹೋದ್ರೂ ಅವರು ಕಿವಿಗೆ ಈ ಸಂಗೀತದಿಂದ ಸೌಂಡ್ ಥೆರಪಿ ಅಂತ ಮಾಡ್ತಾರೆ. ಪೊಲೀಸ್ ಅಧಿಕಾರಿಯಾಗಿ ನನ್ನ ಚೇಂಬರ್ನಲ್ಲಿ ನಾನು ಕೂತ್ಕೊಂಡಿದ್ದೆ. ಒಂದು ದಿವಸ ಈ ನಮ್ಮ ಹುಡುಗ ರವಿ ಬಂದ್ಬಿಟ್ಟ, ಸರ್ ನಾವೊಂದು ಸಂಸ್ಥೆನ ಸ್ಟಾರ್ಟ್ ಮಾಡೋಣ, ನಾನಿಂದ ನಾನು ಬಿಸಿದ್ರೆ ನೋಡೋಣ ಮಾಡೋಣ.
ಇಲ್ಲ ಒಂದು ಸಂಸ್ಥೆದು ಮಾಡೋಣ, ಸಂಗೀತದ ಒಂದು ಇನ್ಸ್ಟಿಟ್ಯೂಟ್ ಟೈಪ್ ಮಾಡೋಣ ಅಂತ ಕೇಳ್ಕೊಂಡು ಓಕೆಪ್ಪ ನೋಡೋಣ ಮಾಡೋಣ ಅಂತ ಫಸ್ಟ್ ಒಂದು ವರ್ಷ ಮಾಡಿದ್ವಿ. 4, 8, 10 ಹುಡುಗಳಿಗೆ ಇದೇ ಥರ ಮಾಡಿಕೊಂಡು ಬಂದು ಇವತ್ತು ನಾವು ಹೆಮ್ಮೆಯ ಮನವಾಗಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆಗೆ ನನಗೆ ಭಾವನೆ ಆಗ್ತದೆ. ಅವ್ರು ಅಂದಾಗ ಐ ನೆವರ್ ಇಮ್ಯಾಜಿನ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಸಚ್ ಎ ಬಿಗ್ ಫ್ಯಾಬುಲಸ್ ಇನ್ಸ್ಟಿಟ್ಯೂಟ್ ಆಫ್ ತಬಲಾ ಎಲ್ಲ ಮಾಡಿಕೊಂಡು ನಮಗೆ ಅವ್ರಿಗೆ ಮುಖ್ಯವಾದ ಕಾರಣ ಅವ್ರ ಗುರುಗಳಾದ ಜಯರಾಮ್ ಏನು ಮಾಡಲಿ ಬಿಡಲಿ ಹೇಗಿರುತ್ತೆ. ರಾಘವೇಂದ್ರ ಸ್ವಾಮಿ ಅಂತೀವಿ, ನಮ್ಮ ಎಂತೆಂಥ ದೇವರಿಗೆ ಅವರೆಲ್ಲ ಇರ್ತಾರೆ, ಬಟ್ ಅವರ ಒಂದು ಭಾವದ ಸ್ಫೂರ್ತಿ ನಮ್ಮ ಮೇಲೆ ಆಶೀರ್ವಾದ ಟೈಪ್ ಬಂದಾಗ ಅದರದ್ದೊಂದು ಎಫೆಕ್ಟ್ ಹೇಗಾಗುತ್ತೆ ಅನ್ನೋದಕ್ಕೆ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಅವರಿಗೆ ಅವ್ರ ಗುರುಗಳ ಒಂದು ಆಶೀರ್ವಾದ ತುಂಬ ಚೆನ್ನಾಗಾಯಿತು. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅವರ ತಿಳಿಯೋ ಪ್ಲಾಟ್ಫಾರ್ಮ್ ಈಸ್, ನೀವು ಅಬ್ಸರ್ವ್ ಮಾಡಿರೋದು ಪೇರೆಂಟ್ಸ್. ರವಿ ಯಾವುದೇ ಕ್ಲಾಸ್ ಹೋಗಲಿ, ಒಂದು ದಿವಸನೂ ಪ್ರಾಯ ಕ್ಲಾಸ್ ಮಿಸ್ ಮಾಡಿದ್ದಾನೆ ಅಂತ ನನಗೆ ಯಾರ್ದು ಕಂಪ್ಲೇಂಟ್ ಬಂದಿಲ್ಲ. 1 ಪಾಯಿಂಟ್. ಸೆಕೆಂಡ್ ನಾನು ಫೋನ್ ಮಾಡ್ತೀನಿ, ರವಿ ಇಲ್ಲಿದೆಯಪ್ಪ ಸರ್, ನಾನು ತಬ್ಲಾಗಳನ್ನು ಕೆಲವೊಂದ್ಸತಿ ಮೋಟರ್ ಸೈಕಲ್ ಮೇಲೆ ಹಾಕ್ಕೊಂಡು ಎಲ್ಲ ಹೋಗ್ತಾನೆ ಮನುಷ್ಯ, ಹೋಗ್ಬಿಟ್ಟು ತಬ್ಲಾ ಕಲಿಸ್ತಾನೆ. ಒಂದ್ಸತಿ ಮಳೆಗಳಿಗೆ ಬಂದಾಗ ಕಾರ್ ತೊಗೊಂಡು ಹೋಗ್ತಾನೆ. ಹಂಸಧ್ವನಿ ಕಲಾನಿಕೇತನ ಸುಮಾರು 2006ರಿಂದ ತನ್ನ ರಿಜಿಸ್ಟ್ರೇಷನ್ ಮಾಡಿಸಿ ನಿರಂತರವಾಗಿ ನಮ್ಮ ಗುರುಗಳು ಜಯರಾವ್ ಕುಲಕರ್ಣಿ ಅವರು, ನಂದಕುಮಾರ್ ಅವರು, ಆಮೇಲೆ ನಮ್ಮ ಸುಧೀಂದ್ರಾಚಾರ್ಯ ಅವರು, ಜಂಬಲ್ದಿನ್ನಿ ಅವರು, ಪ್ರಸನ್ನ ಕೊರತೆಯವರು, ನಾನು, ರವೀಂದ್ರ ಕುಲಕರ್ಣಿ, ಭಾನುದಾಸ್ ಕುಲಕರ್ಣಿ ಇವರೆಲ್ಲರೂ ತಬಲಾ ಬೆಳೆಸುವ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುತ್ತಾ ನಾನು ರವೀಂದ್ರ ಕುಲಕರ್ಣಿ ಹಲವಾರು ಗುಲ್ಬರ್ಗದಲ್ಲಿರ್ತಕ್ಕಂಥ ಏರಿಯಾಗಳದಾಗ ಅಲ್ಲಲ್ಲಿ ಬ್ಯಾಚಸ್ಗಳನ್ನು ಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ ಬೆಳೆಸೋದ್ರ ಮೂಲಕ ಸುಮಾರು 2006ರಿಂದ ಸುಮಾರು 26 ವರ್ಷ ಆಯಿತು. ಇದು ವಿದ್ಯಾರ್ಥಿಗಳನ್ನು ಬೆಳೆಸುವಲ್ಲಿ ಒಂದು ಅನೇಕ ಪ್ರಯತ್ನಗಳನ್ನು ಹಂಸಧ್ವನಿ ಕಲಾನಿಕೇತನ ಮಾಡ್ತಾಯಿದೆ. ಅದರಂತೆ ಪಾಲಕರು ಸಹ ಉತ್ತಮವಾಗಿ ನಮ್ಮೊಂದಿಗಿದ್ದಾರೆ. ವಿದ್ಯಾರ್ಥಿಗಳು ಸಹ ಡೈಲಿ ಪ್ರಾಕ್ಟೀಸ್ ಮಾಡಿ ತಬಲಾ ವಿದ್ಯೆಯನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಿದ್ದಾರೆ. ನಾವು ಇನ್ನೂ ತಮ್ಮೆಲ್ಲರ ಸಹಕಾರದ ಮುಖಾಂತರ ಈ ಹಂಸಧ್ವನಿ ಕಲಾನಿಕೇತನವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳೆಸಲಿಕ್ಕೆ ಒಂದು ಪ್ರಯತ್ನವನ್ನು ಪಡೋಣ ಅಂಥೇಳಿ ಹೇಳ್ತಾ, ಆಮೇಲೆ ನಮ್ಮ ಕುಟುಂಬದವರು ಸಹ ತಾವು ನಮ್ಮ ಮಿಸಸ್ ಆಗಿರ್ತಕ್ಕಂಥ ಸ್ಮಿತಾ, ಆಮೇಲೆ ಸಾನ್ನಿಧ್ಯ ಸಾರ್ಥಕ ನಿರಂತರವಾಗಿ ತಬಲಾವನ್ನು ಬೆಳೆಸಲಿಕ್ಕೆ ಸಹಕಾರಿಯನ್ನು ನೀಡುತ್ತಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ಒಂದು ವಿಜ್ಞಾಪನೆಯನ್ನು ಸಲ್ಲಿಸ್ತೇನೆ. ನಂತರ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಎಂಥ ಒಬ್ಬ ಮನುಷ್ಯನು ಉತ್ತಮ ತಬಲಾ ಕಲಾವಿದ ಆಗಬಹುದು ಅಂತೇಳಿ ನಾನು ಅವರಲ್ಲಿ ಒಂದು ಸಂದೇಶವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳು ಚಿತ್ತಾಪುರ ಟ್ರಸ್ಟ್ ವತಿಯಿಂದ 700 ಕಿಲೋಮೀಟರ್ 41 ದಿನಗಳ ಐತಿಹಾಸಿಕ ಪಾದಯಾತ್ರೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. 700 ಕಿಲೋಮೀಟರ್ 41 ದಿನಗಳ ಐತಿಹಾಸಿಕ ಪಾದಯಾತ್ರೆಯ ವೇದಿಕೆ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 6ನೇ ಜನವರಿ 2026ರಂದು ಚಿತ್ತಾಪುರದ ಬಸ್ ನಿಲ್ದಾಣದ ಹತ್ತಿರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 9:30ರಿಂದ ಕರ್ದಾಳ್ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಅತಿ ಹಿಂದುಳಿದ ಮಠಾಧೀಶರಿಂದ ಪಾದಯಾತ್ರೆಗೆ ಚಾಲನೆ ನೀಡಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳು ಚಿತ್ತಾಪುರ ಟ್ರಸ್ಟ್ ವತಿಯಿಂದ ಮಹಾದೇವ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟೇಶ್ ಗುಂಡಾನೂರ್, ವೆಂಕಟೇಶ್ ಕಡೇಚೂರ್, ಡಾಕ್ಟರ್ ಸದಾನಂದ ಪೆರ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೌರವಾನ್ವಿತರು ಮತ್ತು ಆದರಣೀಯರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಶ್ರೀಗಳು 6ನೇ ತಾರೀಕಿನಿಂದ ಚಿತ್ತಾಪುರ ಕರದಾಳು ಮಠದಿಂದ 700 ಕಿಲೋಮೀಟರ್ ಉದ್ದದ ಐತಿಹಾಸಿಕ ಪಾದಯಾತ್ರೆಯನ್ನು ಆರಂಭಿಸಲಿದ್ದಾರೆ. 6ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು 6 ಜನ ಸ್ವಾಮೀಜಿಗಳು ಈಗಾಗಲೇ ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ.
ಅದರಲ್ಲಿ ಆ 6 ಮಂದಿ ಗುರುಗಳು ನಮಗೆ ಪಾದಯಾತ್ರೆಯನ್ನು ಚಾಲನೆ ಕೊಡ್ತಾರೆ ಕರದಾಳು ಶಕ್ತಿಪೀಠದಿಂದ 9:30 ಗಂಟೆಗೆ. ಆ ದಿನ 9 ಕಿಲೋಮೀಟರ್ ಪಾದಯಾತ್ರೆ ಚಿತ್ತಾಪುರದವರೆಗೆ ಬರ್ತದೆ. ಚಿತ್ತಾಪುರದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಈ ಬಹಿರಂಗ ಸಭೆಯಲ್ಲಿ ಗುಲ್ಬರ್ಗ ತಾಲೂಕು, ಯಾದಗಿರಿ ತಾಲೂಕು ಮತ್ತು ಚಿತ್ತಾಪುರ ತಾಲೂಕು, ಸೇಡಂ ತಾಲೂಕು, ಚಿಂಚೋಳಿ ತಾಲೂಕಿನ ನಮ್ಮ ಆರ್ಯ ಈಡಿಗ ಸಮುದಾಯದ ಬಂಧುಗಳು ಭಾಗವಹಿಸಲಿದ್ದಾರೆ. 5 ಜಿಲ್ಲೆಗಳ ಒಂದು ಕೇಂದ್ರದಲ್ಲಿ ಈ ಬಹಿರಂಗ ಸಭೆ ನಡೀಲಿಕ್ಕಿದೆ. ನಮ್ಮ ಕರದಾಳು ಶಕ್ತಿಪೀಠದ ವೆಂಕಟೇಶ ಗುಂಡಾನೂರು ಇವರು ಪ್ರಧಾನ ಕಾರ್ಯದರ್ಶಿಗಳು ಟ್ರಸ್ಟ್ನದ್ದು, ಅವರು ಕೂಡ ಆಗಮಿಸಿದ್ದಾರೆ. ಯಾದಗಿರಿಯವರವರು ವೆಂಕಟೇಶ ಗುಂಡಾನೂರು ಪ್ರಧಾನ ಕಾರ್ಯದರ್ಶಿಗಳು. ಹೀಗೆ 5 ತಾಲೂಕುಗಳ ಎಲ್ಲ ಸಮುದಾಯದ ಬಂಧುಗಳು ಸೇರ್ತಾರೆ. 5 ತಾಲೂಕುಗಳ ಇದು ಪಾದಯಾತ್ರೆ ಇದ್ದ ಕಾರಣ ಎಲ್ಲ ಜಿಲ್ಲೆಯನ್ನು ಹಾದು ಹೋಗ್ತದೆ. ಅಲ್ಲಿ ಚಿತ್ತಾಪುರ 5 ತಾಲೂಕುಗಳ ಸಮುದಾಯದ ಬಂಧುಗಳು ಸೇರ್ತಾ ಇದ್ದಾರೆ. ನಾನು ಮೊದಲಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ಇದು ಬಹಳ ಕ್ಲಿಯರ್ ಕಟ್ ಏನಿದೆ ಅಂತ ಹೇಳಿದರೆ, ಕಳೆದ 4 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದ ನಿಮಗೆ ಗೊತ್ತೇ ಇದೆ. ಚಿಂಚೋಳಿಯಿಂದ 80 ಕಿಲೋಮೀಟರ್ ಪಾದಯಾತ್ರೆ ಕಲಬುರಗಿಯವರೆಗೆ ಮಾಡಿದೆವು. ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಆವಾಗ BJP ಆಡಳಿತದಲ್ಲಿತ್ತು, ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿತ್ತು. ಆಗ ಕಾಂಗ್ರೆಸ್ನ ಎಲ್ಲ ಈ ಭಾಗದ ಶಾಸಕರು, ಗಣ್ಯರು, ನಾಯಕರು ಎಲ್ಲ ಬಂದು ನಮ್ಮನ್ನು ಎಬ್ಬಿಸಿದರು. ನಮ್ಮ ಸರ್ಕಾರ ಮುಂದೆ ಬರ್ತದೆ, ನಾವು ನಿಮಗೆಲ್ಲ ಸಹಾಯ ಮಾಡ್ತೇವೆ, ನಮ್ಮ ಸರ್ಕಾರ ಬಂದಾಗ ನೀವು ಎಲ್ಲ ಇಟ್ಟ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಅಂದರು. ಅವರ ಮಾತುಗಳನ್ನು ನಂಬಿಕೊಂಡು ಇವಾಗ ಸಚಿವರು ಕೂಡ ಆಗಿದ್ದಾರಂಥವರು, ನಿಮ್ಗೆ ಗೊತ್ತಿದೆ. ಹಾಗೆ ಆ ಒಂದು ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಅಲ್ಲಿ ಮೊಟಕುಗೊಳಿಸಿ ಇದ್ದೆವು. ಆನಂತರ ಕೂಡ ನಮ್ಮ ಬೇಡಿಕೆ ಬಗ್ಗೆ ಯಾರು ಸ್ಪಂದನೆ ಮಾಡದಿದ್ದಾಗ ಮಂಗಳೂರಿನಿಂದ 680 ಕಿಲೋಮೀಟರ್ ಪೂಜ್ಯ ಪ್ರಣವಾನಂದ ಶ್ರೀಗಳು ಪಾದಯಾತ್ರೆಯನ್ನು ಕೈಗೊಂಡರು. ಆವಾಗ BJP ಸರ್ಕಾರದ ಕೊನೆಯ ಹಂತ ಇತ್ತು. ಅಲ್ಲಿಂದ 680 ಕಿಲೋಮೀಟರ್ ಪಾದಯಾತ್ರೆ ಫ್ರೀಡಮ್ ಪಾರ್ಕ್ವರೆಗೆ ಬಂದಾಗ ಕೊನೆಯ ದಿನ ಆವಾಗಿನ ಸಮಾಜ ಕಲ್ಯಾಣ ಖಾತೆಯ ಸಚಿವರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ನಮ್ಮ ಫ್ರೀಡಮ್ ಪಾರ್ಕಿಗೆ ಬಂದು 2 ಬೇಡಿಕೆಗಳನ್ನು ಈಡೇರಿಸ್ತೇನೆ, ನೀವು ನಿರಸನ ಮಾಡಬೇಡಿ ಅಂತ ನಮಗೆ ಭರವಸೆಯನ್ನು ಕೊಟ್ಟರು. ಯಾಕೆ ಇದನ್ನು ನೆನಪು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಅವತ್ತು ಯಾಕೆ ಬಿಟ್ರಿ ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಅದೇ. 2 ಬೇಡಿಕೆ ಪ್ರಮುಖವಾದ್ದು. ನಮ್ಮದು ಏನಿತ್ತು ಅಂತ ಹೇಳಿದರೆ, ನಮಗೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಸಂದರೂ ಕೂಡ, 76 ವರ್ಷ ಬಂದರೂ ಕೂಡ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಭಾರತದಲ್ಲಿರುವ ಅತ್ಯಂತ ಅತಿ ಹಿಂದುಳಿದರಲ್ಲಿ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಬರುವಂಥ ಪಂಗಡ ನಮ್ಮದು. ಸುಮಾರು ನಮ್ಮ ರಾಜ್ಯದಲ್ಲಿ 45 ಲಕ್ಷಕ್ಕಿಂತಲೂ ಅಧಿಕ ಇದೆ. ಇಡೀ ಸ್ಟೇಟ್ನಲ್ಲಿ 4ನೇ ಸ್ಥಾನದಲ್ಲಿ ನಮ್ಮ ಈಡಿಗ, ಬಿಲ್ಲವ, ನಾಮಧಾರಿ ಸೇರಿದಂತೆ 26 ಪಂಗಡಗಳ ಜನ ನಾವಿದ್ದೇವೆ. ಆದರೂ ಕೂಡ ನಮಗೆ 76 ವರ್ಷ ಆದರೂ ಕೂಡ ಒಂದು ನಿಗಮವನ್ನು ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಭಾಳ ದುಃಖಕರವಾದಂಥ ವಿಷಯ. ಸಂವಿಧಾನಬದ್ಧವಾಗಿ ಆಡಳಿತ ಕೊಡ್ತೇವೆ, ಬಸವ ತತ್ವದ ಮೇಲೆ ಆಡಳಿತ ಕೊಡ್ತೇವೆ, ನ್ಯಾಯವನ್ನು ಕೊಡ್ತೇವೆ, ಸಮಾಜವನ್ನು ಕಟ್ತೇವೆ, ಸಮಾನತೆಯ ಸಮಾಜವನ್ನು ಕಟ್ತೇನೆ ಅಂತ ಹೇಳಿದರೂ ಕೂಡ 76 ವರ್ಷಗಳ ಕಾಲ ಯಾವುದೇ ಸರ್ಕಾರ ಬಂದರೂ ಕೂಡ ಅದು BJP ಇರಲಿ, ಕಾಂಗ್ರೆಸ್ ಮಾಡಲಿಲ್ಲ. ಕೊನೆಗೆ ಆ ರೀತಿಯ 680 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸಿನ ಒಂದು ಭಾಗ ನಮಗೆ ಸಿಕ್ಕಿದೆ ಅನ್ನೋ ತೃಪ್ತಿ ಏನು ಅಂತ ಹೇಳಿದರೆ, ನಿಗಮವನ್ನು ಘೋಷಣೆ ಮಾಡಿದರು ಕೊನೆಯ ದಿನಗಳಲ್ಲಿ. ಇನ್ನೇನು 1 ವಾರದಲ್ಲಿ ಸರ್ಕಾರ ವಿಸರ್ಜನೆ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಮಗೆ ನಿಗಮ ಆಯಿತು. ಇನ್ನೊಂದು ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರ ಸಮಾಜ ಕಲ್ಯಾಣ ಇಲಾಖೆಯಿಂದ 25 ಲಕ್ಷ ರೂಪಾಯಿ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟು ಕಳಿಸಿದರು. ನಿಗಮವನ್ನು ಮೊನ್ನೆ ಬೊಮ್ಮಾಯಿ ಸರ್ಕಾರ ಮಾಡಿತ್ತು, 1 ಪೈಸೆ ಕೊಡಲಿಲ್ಲ. ಆಮೇಲೆ ಸರ್ಕಾರ ಬಂದದ್ದು ಕಾಂಗ್ರೆಸ್ ಬಂದ ಮೇಲೆ ನಮಗೆ ಹೇಳಿದ್ದಾರೆ, ನಿಮ್ಮನ್ನು ಮುಖ್ಯಮಂತ್ರಿಗಳಲ್ಲಿ ಕರ್ಕೊಂಡು ಹೋಗ್ತೇವೆ, ಮಾತಾಡಿಸ್ತೇವೆ, ನಿಮ್ಮ ಬೇಡಿಕೆ ಸ್ಪಂದನೆ ಮಾಡ್ತೇವೆ ಅಂತ. 2.5 ವರ್ಷ ಕಳೆದರೂ ನಮಗೆ ಯಾವುದೇ ರೀತಿಯ ಒಂದು ಗೌರವಪೂರ್ವಕ ಒಂದು ಮಾತನ್ನು ನಮ್ಮ ಪ್ರಣವಾನಂದ ಶ್ರೀಗಳನ್ನು ಕರೆಸಿ ಮಾತಾಡಲಿಲ್ಲ, ಅಥವಾ ನಮ್ಮ ಸಮಾಜದ ಮುಖಂಡರನ್ನು ಕರೆಸಿ ಮಾತಾಡಲಿಲ್ಲ. ಆ ಕಾರಣಕ್ಕಾಗಿ ನಾವು ಏನು ಮಾಡಿದೆವು, 2.5 ವರ್ಷ ಕಾದಾದ ಮೇಲೆ ಇನ್ನು ನಮ್ಮ ಹೋರಾಟದ ಕಣಕ್ಕೆ ಇಳಿಬೇಕು ಅನ್ನುವ ನಿರ್ಧಾರದಿಂದ ಪೂಜ್ಯ ಸ್ವಾಮೀಜಿಯವರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಸಂಚರಿಸಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಮಹಾನ್ ಮುಖಂಡರು ಎಲ್ಲರದ್ದನ್ನು ಮಾತುಕತೆಗಳನ್ನು ಮಾಡಿ ಒಂದು ಬೃಹತ್ ಐತಿಹಾಸಿಕ ಪಾದಯಾತ್ರೆಯನ್ನು ಚಿತ್ತಾಪುರದಿಂದ ಮಾಡ್ತಾಯಿದ್ದೇವೆ. ಚಿತ್ತಾಪುರದಿಂದ ಯಾಕೆ ಅಂತ ಕೇಳಿದರೆ, ನಮ್ಮ ಶಕ್ತಿಪೀಠ ಇರೋದು ಚಿತ್ತಾಪುರದಲ್ಲಿ. ಆ ಚಿತ್ತಾಪುರದಿಂದ ನಾವು ಪಾದಯಾತ್ರೆಯನ್ನು ಪ್ರಾರಂಭಿಸಿ
ಅದು ಚಿತ್ತಾಪುರ ತಾಲೂಕಿನ ಕರದಾಳಿಂದ ಸ್ಟಾರ್ಟ್ ಮಾಡಿ ಚಿತ್ತಾಪುರ, ವಾಡಿ, ಶಾಬಾದ್, ಜೇವರ್ಗಿ, ಶಾಪುರ ಮತ್ತು ದೇವದುರ್ಗ ಕ್ರಾಸ್ ಆಗಿ ರಾಯಚೂರು ಜಿಲ್ಲೆಯನ್ನು ಪ್ರವೇಶಿಸ್ತದೆ. ಈ ಮಧ್ಯೆ ನಮಗೆ 15 ಕಡೆ ಬೃಹತ್ ಬಹಿರಂಗ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ರಾಜ್ಯದ ಎಲ್ಲ ಸಮಾಜದ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಮುಖ್ಯವಾಗಿ ಚಿತ್ತಾಪುರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಆಮಂತ್ರಣ ಪತ್ರಿಕೆ ತಮ್ಮ ಕೈಯಲ್ಲಿದೆ. ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಯವರು ಉದ್ಘಾಟನೆ ಮಾಡ್ತಾರೆ. ಅದರಲ್ಲಿ ನಮ್ಮ ತೆಲಂಗಾಣದ ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ ಅವರು ಇರ್ತಾರೆ. ಜೊತೆಗೆ ಹಿರಿಯರಾದಂಥ ಶ್ರೀನಾಥ್ ದಣಿಗಳು ಇರ್ತಾರೆ. ಮತ್ತು ಹಿರಿಯ ಮುಖಂಡರಾದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಲಿದ್ದಾರೆ. ಜನವರಿ 6ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತ್ಯೋತ್ಸವದ ಅಂಗವಾಗಿ ಸ್ಲಂ ಜನರ ಸಂಘಟನೆ ಜಿಲ್ಲಾ ಕಲಬುರಗಿಯ ವತಿಯಿಂದ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ದಿನಾಂಕ 6ನೇ ಜನವರಿ 2026ರಂದು ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೆಯ ಜನ್ಮ ದಿನಾಚರಣೆ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬೇಡಿಕೆಗಳ ಕುರಿತು ಸರಕಾರದ ಗಮನ ಸೆಳೆಯಲಾಗುವುದು ಎಂದು ಸ್ಲಂ ಜನರ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರಾದ ಬಾಬುರಾವ್ ದಂಡಿನ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಅಲ್ಲಮಪ್ರಭು ನಿಂಬರ್ಗ, ಕಾರ್ಯದರ್ಶಿಗಳಾದ ವಿಕಾಸ್ ಸವಾರಿಕರ್, ಸಹ ಕಾರ್ಯದರ್ಶಿಗಳಾದ ಬ್ರಹ್ಮಾನಂದ ಮಿಂಚ, ಗಣೇಶ್, ಅಶೋಕ್ ರಾಠೋಡ್, ಯಮನಪ್ಪ ಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತು ವಸತಿ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನು 6ನೇ ತಾರೀಕಿನ ದಿವಸ ಕಲಬುರಗಿಯ ಕನ್ನಡ ಭವನದಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಇದಕ್ಕೆ ಉದ್ಘಾಟಕರು ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿ ಉಪಮಹಾಪೌರರು ಮತ್ತು ನಮ್ಮ ಸ್ಲಂ ಜನರ ಸಂಘಟನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಐಸಾಕ್ ಅಮೃತರಾಜ್ ಸರ್ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೆಗಿಲ್ತಿಪ್ಪಿ ಸರ್ ಅವರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಖಾ ಡಿ ಸಾಗರ್ ಮೇಡಮ್ ಅವರು ಮತ್ತು ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ದಂಡಿನ್ಕರ್ ಸರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮೂಲ್ಗೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೇ ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಿಳೆಯರು, ಅದು ಮನೆ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಸ್ಲಮ್ನಲ್ಲಿರ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಪೌರ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಹಿಳೆಯರ ಜೊತೆ ಮತ್ತು ಯುವತಿಯರ ಜೊತೆ ಕೆಲಸ ಮಾಡತಕ್ಕಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಮತ್ತು ದೇವದಾಸಿ ಮಹಿಳೆಯರಿಗೆ ವಿಮೋಚನೆ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಜನ ಮಹಿಳೆಯರನ್ನು ನಮ್ಮ ಒಂದು ಸಂಪರ್ಕದಲ್ಲಿರ್ತಕ್ಕಂಥದ್ದು, ಕಲಬುರಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ಒಂದು ಸಂಘಟನೆ ಮುಖಂಡರು ಇರ್ಬೋದು, ಇವರೆಲ್ಲರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ ಸಂಘಟನೆ ವತಿಯಿಂದ. ಅದರ ಜೊತೆಗೇ ನಾವು ನಮ್ಮ ಒಂದು ಪ್ರತಿನಿಧಿಗಳ ಸಮ್ಮೇಳನ ಏನು ಆಯೋಜನೆ ಮಾಡಿದ್ದೀವಿ ನಿವೇಶನ ಮತ್ತು ವಸತಿ ರಹಿತರನ್ನು ತಿಳ್ಕೊಂಡು, ಆ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಸುಮಾರು 15 ಜಿಲ್ಲೆಗಳಿಂದ ಒಂದು ಜಿಲ್ಲಾ ಪ್ರತಿನಿಧಿಗಳು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿ ಜೊತೆಗೆ ಮಹಿಳಾ ಮುಖಂಡರನ್ನು ಸಹಿತ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಒಂದು ನಗರದಲ್ಲಿರ್ತಕ್ಕಂಥ ಬಡಜನರು ಏನಿದ್ದಾರೆ ಅವರಿಗೆ ನಾವು ಈ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ನಿವೇಶನದಾರರು ರೆಂಟೆಡ್ ಹೌಸ್ದಲ್ಲಿ ವಾಸ ಮಾಡತಕ್ಕಂಥವ್ರು ಇದ್ದಾರೆ. ಅದು ಇಲ್ಲಿ ತನಕನೂ ಸಹಿತ ಅವರ ಸರಿಯಾದಂಥ ಸಮೀಕ್ಷೆ ಮಹಾನಗರ ಪಾಲಿಕೆಯಲ್ಲೂ ಇಲ್ಲ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹಿತ ಇಲ್ಲ. ಅದು ಆಗಬೇಕು ಅಂತನ್ನೋದು ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಒಂದು ನಮ್ಮ ಒಂದು ಪ್ರಮುಖ ಬೇಡಿಕೆಗಳಿರ್ತಕ್ಕಂಥದ್ದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.